ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. IPL 2026ರ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ತವರಿನಲ್ಲಿ ಸತತ ಗೆಲುವುಗಳೊಂದಿಗೆ ಬೀಗ್ತಾ ಇದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿಜಯ ಯಾತ್ರೆಗೆ ಬ್ರೇಕ್ ಬಿದ್ದಿದೆ. ಅತ್ತ ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಅಂತಿಮ ಓವರ್ನ ಥ್ರಿಲ್ಲರ್ ಪಂದ್ಯದಲ್ಲಿ ಭರ್ಜರಿ ಕಮ್ಬ್ಯಾಕ್ ಮಾಡಿದೆ. RCB ಬ್ಯಾಟರ್ಗಳ ಅಬ್ಬರ, ಡೆಲ್ಲಿ ಸ್ಪಿನ್ನರ್ಗಳ ಸ್ಪಿನ್ ಮೋಡಿ, ಭುವನೇಶ್ವರ್ ಕುಮಾರ್ ಅವರ ಬೆಂಕಿ ಬೌಲಿಂಗ್ ಹಾಗೂ ಕೊನೆಯ ಓವರ್ನಲ್ಲಿ ಡೇವಿಡ್ ಮಿಲ್ಲರ್ ಅವರ ಮ್ಯಾಜಿಕ್, ಹೀಗೆ ಪಂದ್ಯದುದ್ದಕ್ಕೂ ರೋಚಕತೆಯೇ ತುಂಬಿತ್ತು. ಹಾಗಾದ್ರೆ ಫಿಲ್ಸಾಲ್ಟ್ ಅಬ್ಬರದ ಬಳಿಕ RCB ಬ್ಯಾಟಿಂಗ್ ದಿಢೀರ್ ಕುಸಿದಿದ್ದು ಹೇಗೆ? 22 ರನ್ಗಳಿಗೆ 3 ವಿಕೆಟ್ ಕಳ್ಕೊಂಡಿದ್ದ ಡೆಲ್ಲಿಯನ್ನ KL ರಾಹುಲ್ ಪಾರು ಮಾಡಿದ್ದು ಹೇಗೆ? ಗೆಲ್ಲೋದಿಕ್ಕೆ ಕೊನೆಯ ಓವರ್ನಲ್ಲಿ 15 ರನ್ ಬೇಕಿದ್ದಾಗ ರೊಮೇರಿಯೋ ಶೆಫರ್ಡ್ ಬೌಲಿಂಗ್ನಲ್ಲಿ ಕಿಲ್ಲರ್ ಮಿಲ್ಲರ್ ಆಡಿದ ಆ ರೌದ್ರಾವತಾರದ ಆಟ ಹೇಗಿತ್ತು? ಈ ಎಲ್ಲ ಇಂಟ್ರೆಸ್ಟಿಂಗ್ ಹೈಲೈಟ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. RCB ಭರ್ಜರಿ ಆರಂಭ, ಕಮ್ಬ್ಯಾಕ್ ಮಾಡಿದ ಡೆಲ್ಲಿ ಬೌಲರ್ಗಳು. ಸ್ನೇಹಿತರೆ, ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ RCBಗೆ ಓಪನರ್ ಫಿಲ್ಸಾಲ್ಟ್ ಅದ್ಭುತ ಆರಂಭ ಒದಗಿಸಿದ್ರು. ಕೇವಲ 38 ಎಸೆತಗಳಲ್ಲಿ 4 ಬೌಂಡ್ರಿ ಹಾಗೂ 3 ಸಿಕ್ಸರ್ ಸಿಡಿಸಿ 63 ರನ್ ಚಚ್ಚಿದ್ರು. ವಿರಾಟ್ ಕೊಹ್ಲಿ 19 ರನ್ ಗಳಿಸಿ ಬೇಗನೆ ಔಟ್ ಆದ್ರೂ ಒಂದು ಹಂತದಲ್ಲಿ RCB ಬೃಹತ್ ಮೊತ್ತ ಕಲೆ ಹಾಕುವ ಮುನ್ಸೂಚನೆ ನೀಡಿತ್ತು. ಆದರೆ ಯಾವಾಗ ಡೆಲ್ಲಿ ಸ್ಪಿನ್ನರ್ಗಳಾದ ಕುಲ್ದೀಪ್ ಯಾದವ್ ಹಾಗೂ ಅಕ್ಷರ್ ಪಟೇಲ್ ದಾಳಿಗಿಳಿದ್ರೋ RCB ಬ್ಯಾಟಿಂಗ್ ವೇಗಕ್ಕೆ ಬ್ರೇಕ್ ಬಿತ್ತು. ಈ ಇಬ್ಬರಿಗೂ ಲುಂಗಿ ಎನ್ಗಿಡಿ ಕೂಡ ಅತ್ಯುತ್ತಮ ಸಾಥ್ ನೀಡಿದ್ರು. ಪರಿಣಾಮ ಕೊನೆಯ 5 ಓವರ್ಗಳಲ್ಲಿ RCB ಕೇವಲ 29 ರನ್ ಗಳಿಸಿ ತನ್ನ ಪ್ರಮುಖ 4 ವಿಕೆಟ್ಗಳನ್ನು ಕಳ್ಕೊಂಡಿತು. ಅಂತಿಮವಾಗಿ 20 ಓವರ್ಗಳಲ್ಲಿ RCB 175 ರನ್ಗಳಿಗೆ ಸೀಮಿತ ಆಯಿತು. 15ರಿಂದ 20 ರನ್ ಕಡಿಮೆ ಹೊಡೆದ್ವಿ ಅಂತ ಪಂದ್ಯದ ನಂತರ ಕ್ಯಾಪ್ಟನ್ ರಜತ್ ಪಾಟೀದಾರ್ ಕೂಡ ಒಪ್ಕೊಂಡ್ರು. ಭುವಿ ಬಿರುಗಾಳಿ ಬೌಲಿಂಗ್, 22 ರನ್ಗಳಿಗೆ 3 ವಿಕೆಟ್ ಕಳ್ಕೊಂಡ ಡೆಲ್ಲಿ. 176 ರನ್ಗಳ ಗುರಿ ಬೆನ್ನತ್ತಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಭುವನೇಶ್ವರ್ ಕುಮಾರ್ ಆರಂಭದಲ್ಲೇ ಬಿಗ್ ಶಾಕ್ ಕೊಟ್ರು. ಪವರ್ ಪ್ಲೇನಲ್ಲೇ ಅತ್ಯದ್ಭುತ ಬೌಲಿಂಗ್ ಮಾಡಿದ ಭುವಿ ಫತುಮ್ ನಿಸಂಕ, ಕರುಣ್ ನಾಯರ್ ಹಾಗೂ ಸಮೀರ್ ರಿಜ್ವಿ ವಿಕೆಟ್ ಕಿತ್ರು. ಇದರಿಂದ ಡೆಲ್ಲಿ ಕೇವಲ 22 ರನ್ಗಳಿಗೆ 3 ವಿಕೆಟ್ ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. RCB ಫ್ಯಾನ್ಸ್ ಗೆದ್ದೇ ಬಿಟ್ವಿ ಅಂತ ಫುಲ್ ಖುಷಿಯಾಗಿದ್ರು. KL ರಾಹುಲ್ ಸ್ಟಬ್ಸ್ ಹೋರಾಟ, RCBಗೆ ಟೆನ್ಷನ್. ಈ ಸಂಕಷ್ಟದ ಸಮಯದಲ್ಲಿ ಜೊತೆಯಾದ ಕನ್ನಡಿಗ KL ರಾಹುಲ್ ಹಾಗೂ ಟ್ರಿಸ್ಟನ್ ಸ್ಟಬ್ಸ್ RCB ಲೆಕ್ಕಾಚಾರವನ್ನ ಉಲ್ಟಾ ಮಾಡಿದ್ರು. ಬಿರುಸಿನ ಆಟವಾಡಿದ ರಾಹುಲ್ ಕೇವಲ 34 ಎಸೆತಗಳಲ್ಲಿ 6 ಬೌಂಡ್ರಿ 2 ಸಿಕ್ಸರ್ ಸಹಿತ 57 ರನ್ ಸಿಡಿಸಿ ತಂಡವನ್ನ ಮೇಲೆತ್ತಿದ್ರು. ರಾಹುಲ್ ಔಟಾದ ಬಳಿಕ ಸ್ಟಬ್ಸ್ ಅಜೇಯ 60 ರನ್ ಗಳಿಸಿ ಆಂಕರ್ ರೋಲ್ ಪ್ಲೇ ಮಾಡಿ ಇನ್ನಿಂಗ್ಸ್ ಕಟ್ಟಿದ್ರು. ಇವರಿಬ್ಬರ ಜೊತೆಗೆ ಬಂದ ಅಕ್ಷರ್ ಪಟೇಲ್ ಕೂಡ ಬಿರುಸಿನ ಆಟ ಆಡಿ 26 ರನ್ ಗಳಿಸಿದ್ರು. ಆದ್ರೆ ವಿಪರೀತ ಸ್ನಾಯು ಸೆಳೆತ ಕಾಣಿಸಿಕೊಂಡಿದ್ರಿಂದ ಅವರು ಅನಿವಾರ್ಯವಾಗಿ ರಿಟೈರ್ಡ್ ಹರ್ಟ್ ಆಗಿ ಮೈದಾನ ತೊರಿಬೇಕಾಯಿತು. ಕೊನೆಯ ಓವರ್ನ ಮಿಲ್ಲರ್ ಮ್ಯಾಜಿಕ್, ರೊಮೇರಿಯೋಗೆ ಬಿಗ್ ಶಾಕ್. ಪಂದ್ಯ ಕೊನೆಯ ಓವರ್ವರೆಗೂ ರೋಚಕತೆಯಿಂದ ಕೂಡಿತ್ತು. ಡೆಲ್ಲಿ ಗೆಲುವಿಗೆ ಕೊನೆಯ ಓವರ್ನಲ್ಲಿ 15 ರನ್ಗಳ ಅವಶ್ಯಕತೆ ಇತ್ತು. RCB ಪರ ರೊಮೇರಿಯೋ ಶೆಫರ್ಡ್ ಬೌಲಿಂಗ್ಗೆ ಬಂದ್ರು. ಕ್ರೀಸ್ನಲ್ಲಿದ್ದಿದ್ದು ಡೇಂಜರಸ್ ಡೇವಿಡ್ ಮಿಲ್ಲರ್. ಮೊದಲನೇ ಬಾಲ್ನಲ್ಲಿ 1 ರನ್ ಬಂತು. ಎರಡನೇ ಬಾಲ್ನಲ್ಲಿ ಸ್ಟಬ್ಸ್ 1 ರನ್ ತೆಗೆದು ಮಿಲ್ಲರ್ಗೆ ಸ್ಟ್ರೈಕ್ ಕೊಟ್ರು. ಅಂದ್ರೆ ಈಗ 4 ಬಾಲ್ಗೆ 13 ರನ್ ಬೇಕಿತ್ತು. ಇನ್ನೇನು RCB ಗೆದ್ದೆ ಬಿಡ್ತು ಅನ್ನುವಷ್ಟರಲ್ಲಿ 3ನೇ ಹಾಗೂ 4ನೇ ಬಾಲ್ ಅನ್ನ ಬೃಹತ್ ಸಿಕ್ಸರ್ ಗಟ್ಟಿದ ಮಿಲ್ಲರ್ 5ನೇ ಬಾಲ್ನಲ್ಲಿ 4 ಬಾರಿಸಿ ಡೆಲ್ಲಿಗೆ ಭರ್ಜರಿ ಜಯ ತಂದ್ಕೊಟ್ರು. ಅಕ್ಷರಶಃ ಕಿಲ್ಲರ್ ಮಿಲ್ಲರ್ ತಮ್ಮ ಹೆಸರಿಗೆ ತಕ್ಕಂತೆ ಫಿನಿಶ್ ಮಾಡಿ ಚಿನ್ನಸ್ವಾಮಿಯಲ್ಲಿ RCB ಅಭಿಮಾನಿಗಳ ಹೃದಯ ಒಡೆದ್ರು. ಅಜೇಯ 60 ರನ್ ಗಳಿಸಿದ ಟ್ರಿಸ್ಟನ್ ಸ್ಟಬ್ಸ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದ್ರು. ಈ ಸೋಲಿನೊಂದಿಗೆ 6 ಪಂದ್ಯಗಳಲ್ಲಿ RCB 2ನೇ ಸೋಲು ಕಾಣಿತು. ಬೌಲರ್ಗಳ ಪರಾಕ್ರಮ, ಹೈದರಾಬಾದ್ಗೆ ರೋಚಕ ಜಯ. ಶನಿವಾರ ನಡೆದ ಇನ್ನೊಂದು ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಭರ್ಜರಿ ಜಯ ಗಳಿಸಿದೆ. SRH ನೀಡಿದ 195 ರನ್ ಗುರಿ ಬೆನ್ನಟ್ಟಲು ವಿಫಲವಾದ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತೆ ಸೋಲು ಕಾಣಿತು. SRH ಪರ ಅಭಿಷೇಕ್ ಶರ್ಮಾ, ಹೆನ್ರಿಕ್ ಕ್ಲಾಸಿನ್ ತಲಾ 59 ರನ್ ಗಳಿಸಿ ಮಿಂಚಿದ್ರು. ಇನ್ನೊಂದು ಕಡೆ SRH ಹೆಚ್ಚು ಕಡಿಮೆ ಸೋತೆ ಹೋಗಿದ್ದ ಪಂದ್ಯವನ್ನ ಬೌಲರ್ಗಳು ಅದ್ಭುತ ಬೌಲಿಂಗ್ ಮೂಲಕ ಹೈದರಾಬಾದ್ ಕಡೆ ಎಳೆದು ತಂದ್ರು. ಅಷ್ಟೇ ಅಲ್ಲ, ಜಯವನ್ನು ಕೊಡಿಸಿದ್ರು. ಸ್ಟಾರ್ ಬೌಲರ್ಗಳು ಇಲ್ಲದೆ ಹೋದ್ರೂ ಹೈದರಾಬಾದ್ ತಂಡ ನಡೆಸಿದ ದಾಳಿ ಕ್ರಿಕೆಟ್ ಅಭಿಮಾನಿಗಳ ಗಮನ ಸೆಳೆಯಿತು. ಸ್ನೇಹಿತರೆ, ಈ 2 ರೋಚಕ ಪಂದ್ಯದ ಬಗ್ಗೆ ನೀವೇನು ಹೇಳ್ತೀರಿ? RCB ಸೋಲಿಗೆ ಅಸಲಿ ಕಾರಣ ಏನು? ಬ್ಯಾಟಿಂಗ್ ವೈಫಲ್ಯವ ಅಥವಾ ಕೊನೆಯ ಓವರ್ ಬೌಲಿಂಗ್ ವೈಫಲ್ಯವ? ಹಾಗೆ ಡೆಲ್ಲಿ ಪರ ಮಿಂಚಿದ KL ರಾಹುಲ್ ಹಾಗೂ ಮಿಲ್ಲರ್ ಆಟದ ಬಗ್ಗೆ ನಿಮ್ಮ ಅನಿಸಿಕೆ ಏನು?
ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಕ್ರಿಕೆಟ್ ಲೋಕದ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಇಂಥ ಆಸಕ್ತಿದಾಯಕ ಮಾಹಿತಿಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.